ಇನ್ನು ಲಾಡ್ಲೆ ಮುಷಾಕ್ ದರ್ಗಾ ಗಲಭೆ ಕೇಸ್ ವಾಪಸ್ಗೆ ಆಕ್ರೋಶ ವ್ಯಕ್ತವಾಗಿದೆ. ಕಲಬುರಗಿಯಲ್ಲಿ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿವೆ. ಕೇಸ್ ವಾಪಸ್ ಪಡೆದ ಸರ್ಕಾರದ ನಿರ್ಧಾರಕ್ಕೆ ಭಾರಿ ಖಂಡನೆ ವ್ಯಕ್ತವಾಗ್ತಾ ಇದೆ. ಶಿವಾಜಿ ಬ್ರಿಗೇಡ್ ಮತ್ತು ವಿವಿಧ ಹಿಂದೂ ಪರ ಸಂಘಟನೆಗಳು ಕಿಡಿಯನ್ನ ಕಾರಿದ್ದಾರೆ. ಸರ್ಕಾರದ ಅಣುಕು ಶವಯಾತ್ರೆಯನ್ನ ಮಾಡಿ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಿದ್ದಾರೆ. ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ರ್ಯಾಲಿಯನ್ನು ಕೂಡ ಮಾಡಿದ್ದಾರೆ. ಅಣುಕು ಶವಯಾತ್ರೆಗೆ ಅವಕಾಶ ನೀಡದ್ದಕ್ಕೆ ಭಾರಿ ವಾಗ್ವಾದ ಕೂಡ ಉಂಟಾಗಿದೆ. ಆಂದೋಲ ಕರುಣೇಶ್ವರ ಮಠದ ಸಿದ್ಧಲಿಂಗ ಶ್ರೀ ನೇತೃತ್ವದಲ್ಲಿ ನಡೆದಂತಹ ರ್ಯಾಲಿ ಇದು. ಲಾಡ್ಲೆ ಮುಷಾಕ್ ದರ್ಗಾ ಗಲಭೆ ಕೇಸಿನ ವಾಪಸ್ ಪಡೆದಿದ್ದಾರೆ. ಒಂದು ವಾಪಸ್ ಪಡೆದಿರೋದಕ್ಕೆ ಕಲಬುರಗಿಯಲ್ಲಿ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿರೋದು. ಕೇಸ್ ವಾಪಸ್ ಪಡೆದ ಸರ್ಕಾರದ ನಿರ್ಧಾರಕ್ಕೆ ಭಾರಿ ಖಂಡನೆ ವ್ಯಕ್ತವಾಗ್ತಾ ಇದೆ. ಶಿವಾಜಿ ಬ್ರಿಗೇಡ್ ಮತ್ತು ವಿವಿಧ ಹಿಂದೂ ಪರ ಸಂಘಟನೆಗಳು ಕಿಡಿಯನ್ನ ಕಾರಿದ್ದಾರೆ. ಇವತ್ತೇನಿತ್ತು ಆಂದೋಲ ಕರುಣೇಶ್ವರ ಮಠದ ಸಿದ್ಧಲಿಂಗ ಶ್ರೀ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಆದಂತಹ ರ್ಯಾಲಿ ಇದು. ಸರ್ಕಾರದ ಅಣುಕು ಶವಯಾತ್ರೆಯನ್ನು ಕೂಡ ಮಾಡಿದ್ದಾರೆ. ಪ್ರತಿಭಟನಾ ಮೆರವಣಿಗೆಯಲ್ಲಿ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಡಿಸಿ ಕಚೇರಿವರೆಗೆ ರ್ಯಾಲಿಯನ್ನು ಮಾಡಿರೋದು. ಆಮೇಲೆ ಅಣುಕು ಶವಯಾತ್ರೆಗೆ ಅವಕಾಶವನ್ನ ನೀಡಿಲ್ಲ. ಅವಾಗ ಭಾರಿ ವಾಗ್ವಾದ ಕೂಡ ಉಂಟಾಗಿತ್ತು. ಅಂದ್ರೆ ಇಡೀ ಹಿಂದೂ ಸಮಾಜಕ್ಕೆ ಮತ್ತು ಸರ್ಕಾರದ ಆಡಳಿತ ಯಂತ್ರಕ್ಕೆ ಮೋಸ ಮಾಡಿರುವಂತದ್ದು, ದ್ರೋಹ ಮಾಡುವಂತ ನಿರ್ಣಯ. ಮಾರ್ಚ್ 1, 2022 ಶಿವರಾತ್ರಿಯಂದು ರಾಘವ ಚೈತನ್ಯ ಶಿವಲಿಂಗ ಆಳಂದ್ ಪಟ್ಟಣದಲ್ಲಿರುವಂತಹ ದರ್ಗಾದಲ್ಲಿರುವಂತಹ ಶಿವಲಿಂಗ ಪೂಜೆಗೆ ಹೋದಂತಹ ಸಂತರ ಮೇಲೆ, ಜನಪ್ರತಿನಿಧಿಗಳ ಮೇಲೆ ಮತ್ತು ಸರ್ಕಾರ ನಡೆಸುವಂತಹ ಜಿಲ್ಲಾಧಿಕಾರಿ ಹಾಗೂ SP ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದರು. ಅದರ ಪರಿಣಾಮ ಸುಮಾರು 8 ಕೇಸುಗಳು ದಾಖಲಾಗಿತ್ತು. ಆ 8 ಕೇಸುಗಳನ್ನ ವಾಪಸ್ ಪಡೆದು ಗೂಂಡಾಗಳಿಗ ರಕ್ಷಣೆಗೆ ಇವತ್ತು ಕಾಂಗ್ರೆಸ್ ಮುಂದಾಗಿದೆ. ಆ 8 ಕೇಸುಗಳಲ್ಲಿ ಗೂಂಡಾ ಆಕ್ಟ್ ಹಾಕೊಂಡು 1 ವರ್ಷ ಜೈಲಲ್ಲಿರುವಂತಹ ಒಬ್ಬ ವ್ಯಕ್ತಿಯ ಕೇಸು ಕೂಡ ಇವರು ವಾಪಸ್ ಪಡೆದಿದ್ದಾರೆ. ಇದರ ಅರ್ಥ ಏನು ಅಂತ ಕೇಳಿದ್ರೆ, ಮುಸ್ಲಿಮರು ಏನೇ ಗುಂಡಾಗಿರಿ ಮಾಡ್ಲಿ, ದೇಶದ್ರೋಹದ ಚಟುವಟಿಕೆ ಮಾಡ್ಲಿ, DC SP ಗೆ ಅಟ್ಟಾಡಿಸ್ಕೊಂಡು ಹೊಡೆದ್ರೂ ಪರವಾಗಿಲ್ಲ, ಅವ್ರ ಮತ ನಮಗ್ ಬೇಕು ಅಂತ ಹೇಳಿ ಮುಸ್ಲಿಮರ ಓಲೈಕೆಗಾಗಿ ಇವತ್ತು ಆ 8 ಕೇಸ್ಗಳನ್ನ ವಾಪಸ್ ಪಡೆದಿದ್ದಾರೆ. ಇದ್ರ ಪರಿಣಾಮ ಇಮ್ಮಿಡಿಯೇಟ್ ಆಗಿ ಭಟ್ಕಳ್ನಲ್ಲಿ ಸಿಕ್ತು. ಹಿಂದೂ ದೇವಸ್ಥಾನವನ್ನ 2,000 3,000 ಮುಸಲ್ಮಾನರು ಸೇರಿ ಧ್ವಂಸ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನಂದ್ರೆ